ಎಲ್ರಿಗೂ ನಮಸ್ಕಾರ. ಗೆಳತಿ ದಿನಚರಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಬನ್ನಿ, ಇವತ್ತು ದೀಪಾವಳಿ ಹಬ್ಬಕ್ಕೆ ಅಂತೇಳಿ 2 ಪ್ಯಾಚ್ ವರ್ಕ್ ಡಿಸೈನರ್ ಬ್ಲೌಸ್ನ ಸ್ಟಿಚ್ ಮಾಡಿದ್ದೀನಿ. ಈ ಕಸ್ಟಮರು ನನಗೆ ಕೆಂಗೇರಿಯಿಂದ ಬಂದು ಬ್ಲೌಸ್ನ ಕೊಟ್ಟಿರೋದು. ಇವರು ನಮ್ಮ ರೆಗ್ಯುಲರ್ ಕಸ್ಟಮರೇನೆ. 2 ಸ್ಯಾರಿಗೂ ಸಿಂಪಲ್ ಆಗಿ ಬೇಬಿ ಕುಚ್ಚು ಹಾಕಿ ಸಿಂಪಲ್ ಪ್ಯಾಚ್ ವರ್ಕ್ ಡಿಸೈನ್ನ ಮಾಡಿರೋದು. ಒಂದು ಬ್ಲೌಸ್ ಅಂತೂ ತುಂಬ ಗ್ರ್ಯಾಂಡಾಗೆ ಕಾಣಿಸ್ತಾ ಇತ್ತು, ಇನ್ನೊಂದು ಬ್ಲೌಸು ಸ್ವಲ್ಪ ಸಿಂಪಲಾಗಿ ಸ್ಟಿಚ್ ಮಾಡಿರೋದು. ಮತ್ತು ಸ್ಲೀವಲ್ಲಿ ಲೇಸ್ನ ಸ್ವಲ್ಪ ಡಿಫ್ರೆಂಟಾಗಿ ಕೊಟ್ಟಿದ್ದೀನಿ. ಅದು ಯಾವ ರೀತಿ ಕೊಟ್ಟಿದ್ದೀನಿ ಅಂತ ಇದೇ ವಿಡಿಯೋದಲ್ಲೇ ತಿಳಿಸಿದ್ದೀನಿ. ವಿಡಿಯೋನ ಕೊನೆ ತನಕ ನೋಡಿ. 2 ಬ್ಲೌಸ್ ಸ್ಟಿಚಿಂಗ್ ಮೆಥಡ್ ತುಂಬಾ ಈಸಿಯಾಗಿದೆ, ಬಿಗಿನರ್ಸು ಕೂಡ ಟ್ರೈ ಮಾಡ್ಬೋದು. ಈ ದೀಪಾವಳಿ ಹಬ್ಬಕ್ಕೆ ನೀವು ಕೂಡ ಟ್ರೈ ಮಾಡಿ. ಈ ಡಿಸೈನ್ ಇಷ್ಟ ಆದರೆ ನೀವು ಕೂಡ ಸ್ಟಿಚ್ ಮಾಡಿ. ಇದು ಚೆಸ್ಟ್ ಮೆಜರ್ಮೆಂಟು 36 ಬರುತ್ತೆ. ಅವರು 1 ಇಂಚು ಲೂಸ್ ಬೇಕು ಅಂತ ಹೇಳಿದ್ರಿಂದ ನಾನು 37 ತೊಗೊಂಡಿದ್ದೀನಿ. ಅಂದರೆ ಸುತ್ತಳತೆ 9.25 ಬರುತ್ತೆ. ರೆಡಿ 9.25 ಬರಬೇಕು. ಮತ್ತು ಅಲ್ಲಿಂದ 2 ಇಂಚು ಕಚ್ಚಾಗೋಸ್ಕರ ಇಟ್ಕೊಂಡಿದ್ದೀನಿ. ಇದು ಬೋಟ್ ನೆಕ್ ಥರ ಸ್ಟಿಚ್ ಮಾಡ್ತಾ ಇರೋದ್ರಿಂದ ನಾನು ಕತ್ತಿನ ಅಗಲ 4 ಇಂಚ್ ತೊಗೊಂಡಿದ್ದೀನಿ. ಶೋಲ್ಡರ್ 2.5 ತೊಗೊಂಡಿದ್ದೀನಿ. ಸ್ಟಿಚಿಂಗ್ ಎಲ್ಲ ಆದಮೇಲೆ ರೆಡಿ 2 ಇಂಚು ಶೋಲ್ಡರ್ ಬರುತ್ತೆ. ಮತ್ತು ಹಾರ್ಮಲ್ ಲೆಂತು 7 ಇಂಚನ್ನು ತೊಗೊಂಡಿದ್ದೀನಿ. ಯಾಕಂದರೆ ಕತ್ತಿನ ಅಗಲ 4, ಭುಜ 2.5, ಟೋಟಲ್ 6.5 ಬರುತ್ತೆ. ಅರ್ಧ ಇಂಚು ಜಾಸ್ತಿ ತೊಗೊಂಡು 7 ಇಂಚನ್ನು ಹಾರ್ಮಲ್ ಲೆಂತ್ ತೊಗೊಂಡಿದ್ದೀನಿ. ಮತ್ತು ಡೀಪ್ ಲೆಂತು 10.5 ಇದೆ. ಕೆಳಗಡೆನೂ ಕೂಡ ಸೇಮ್ 4 ಇಂಚನ್ನೇ ತೊಗೋಬೇಕು. ಬೋಟ್ ನೆಕ್ಕಲ್ಲಿ ಯಾವುದೇ ಥರ ಚೇಂಜಸ್ನ ಮಾಡಬಾರ್ದು. ಮೇಲ್ಗಡೆ ಅಗಲ ತೊಗೊಳ್ಳೋದು, ಕೆಳಗಡೆ ಕಡಿಮೆ ತೊಗೊಳ್ಳೋದು, ಈ ಥರ ಎಲ್ಲ ಮಾಡಬಾರ್ದು. ನಾವು ಕತ್ತಿನ ಅಗಲ ಮೇಲೆ ಎಷ್ಟು ತೊಗೊಂಡಿರ್ತೀವೋ ಕೆಳಗಡೆನೂ ಕೂಡ ಅಷ್ಟೇ ತೊಗೋಬೇಕು. ಮತ್ತಿಲ್ಲಿ ರೌಂಡ್ ಶೇಪ್ಗೆ ಬ್ಯಾಕ್ ಡೀಪ್ ಲೆಂತ್ ರೌಂಡ್ ಶೇಪ್ಗೆ 3.5 ತೊಗೊಂಡಿದ್ದೀನಿ. ಇದನ್ನು ಕಸ್ಟಮರ್ ಬ್ಲೌಸ್ ಲೆಂತ್ ನೋಡಿಕೊಂಡು 4 ಇಂಚ್ ಕೂಡ ತೊಗೋಬೋದು, ಕರೆಕ್ಟಾಗಿ ಬರುತ್ತೆ. ಇದು ಬ್ಲೌಸ್ ರೆಡಿ 14 ಇರೋದ್ರಿಂದ ನಾನು 3.5 ತೊಗೊಂಡಿದ್ದೀನಿ. ಮತ್ತು ಅರ್ಧ ಇಂಚು ಗ್ಯಾಪ್ ಮಾಡಿ ಡಿಸೈನ್ ಶೇಪ್ನ ಹಾಕೋತಾ ಇದ್ದೀನಿ. ಯಾಕಂದರೆ ಇದಕ್ಕೆ ಯಾವುದೇ ರೀತಿ ಟೈಯಿಂಗನ್ನು ಕೊಡ್ತಾ ಇಲ್ಲ, ಆ ಪಟ್ಟಿ ಜಾಯಿಂಟಲ್ಲೇ ಇರುತ್ತೆ. ಹಾಗಾಗಿ ಅಲ್ಲಿ 3/4 ಇಂಚು ನಾನು ಗ್ಯಾಪ್ ತೊಗೊಂಡಿದ್ದೀನಿ. ಸ್ಟಿಚಿಂಗ್ ಅದು 1/4 ಇಂಚು ಹೋದ್ರೂ ಕೂಡ ಅರ್ಧ ಇಂಚು ಆ ಪಟ್ಟಿ ಕಾಣಿಸ್ಬೇಕು. ಹಾಗಾಗಿ 3/4 ಇಂಚು ತೊಗೊಂಡು ಈಗ ನಾನಿದು ಟೆಂಪಲ್ ಆರ್ಚ್ ಥರ ಈ ಶೇಪನ್ನು ಕೊಟ್ಟಿರೋದು. ಸ್ಟಿಚಿಂಗ್ ಆದಮೇಲಂತೂ ಬ್ಲೌಸು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಯಾವುದೇ ಕಾಟನ್ ಸ್ಯಾರಿಗೆ ನೀವು ಈ ಡಿಸೈನ್ನ ಟ್ರೈ ಮಾಡ್ಬೋದು. ಮತ್ತಿಲ್ಲಿ ನಾನಿಲ್ಲಿ ಒಂದು 10 ಇಂಚು ಅಗಲದಷ್ಟು ಪ್ಯಾಚ್ ಪೀಸನ್ನು ಮೊದಲೇ ಸ್ಯಾರಿನಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಈಗ ನಾನು ಅದನ್ನೊಂದ್ಸಲ ಇಟ್ಟು ನೋಡಿಕೊಂಡೆ, ಯಾಕಂದರೆ ನಾನು ಶೇಪ್ ಮೆಜರ್ಮೆಂಟ್ಗೂ ನಾನು ಕಟ್ ಮಾಡ್ಕೊಂಡಿರೋ ಪಟ್ಟಿಗೂ ಏನಾದರೂ ಹೆಚ್ಚು ಕಡಿಮೆ ಆಗುತ್ತಾ ಅಂತ. ಏನಾದರೂ ಸ್ವಲ್ಪ ನಾವು ಕಟ್ ಮಾಡ್ಕೊಂಡಿರೋ ಪೀಸ್ ಕಡಿಮೆ ಆದರೆ ಈ ಡಿಸೈನ್ ಶೇಪನ್ನು ಚೇಂಜ್ ಮಾಡ್ತಾ ಇದ್ದೆ. ಹಾಗಾಗಿ ನಾನೀಗ ಸ್ವಲ್ಪ ಜಾಸ್ತಿನೇ ಕಟ್ ಮಾಡ್ಕೊಂಡಿರೋದ್ರಿಂದ ಇದೇ ಶೇಪ್ಗೆ ಈಗ ನಾನು ಡಿಸೈನ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ಈ ರೀತಿ ನಾವು ಶೇಪ್ ಹಾಕಿ ಕಟ್ ಮಾಡಿದ್ಮೇಲೆ ಅಲ್ಲಿ ಮಧ್ಯದಲ್ಲಿ ಬರುವಂಥ ಪೀಸನ್ನು ಎತ್ತಿಟ್ಕೋಬೇಕು. ಅದನ್ನು ಯಾವುದಕ್ಕೂ ನಾವು ಯೂಸ್ ಮಾಡಬಾರ್ದು. ಯಾಕಂದರೆ ಈಗ ನಾವು ಪ್ಯಾಚ್ ವರ್ಕ್ ಡಿಸೈನ್ ಮಾಡಿದ್ಮೇಲೆ ಅದರ ಮೆಜರ್ಮೆಂಟ್ಗೆ ನಮಗೆ ಈ ಪೀಸ್ ಬೇಕೇ ಬೇಕಾಗುತ್ತೆ. ನೀವು ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ, ನಿಮ್ಗೆ ಅರ್ಥ ಆಗುತ್ತೆ. ನಾನಿಲ್ಲಿ ಯಾವುದೇ ರೀತಿ ಕ್ಯಾನ್ವಾಸನ್ನು ಯೂಸ್ ಮಾಡಿಲ್ಲ, ಹಾಗಾಗಿ ಬಿಗಿನರ್ಸು ಕೂಡ ಟ್ರೈ ಮಾಡ್ಬೋದು. ಕ್ಯಾನ್ವಾಸ್ನ ಯೂಸ್ ಮಾಡೋದ್ರಿಂದ ಅದನ್ನು ಸಪ್ರೇಟಾಗಿ ಕಟ್ ಮಾಡ್ಕೋಬೇಕು, ಮತ್ತು ಲೈನಿಂಗ್ ಪೀಸ್ ಸಪ್ರೇಟಾಗಿ ಕಟ್ ಮಾಡ್ಕೋಬೇಕು, ಐರನ್ ಮಾಡಬೇಕು, ಜಾಯಿಂಟ್ ಮಾಡುವಾಗಲೂ ಕೂಡ ಸ್ವಲ್ಪ ಕನ್ಫ್ಯೂಷನ್ ಆಗೇ ಆಗುತ್ತೆ. ಹಾಗಾಗಿ ಇಲ್ಲಿ ನಾನು ಸ್ವಲ್ಪ ಅರ್ಜೆಂಟಲ್ಲೇ ಸ್ಟಿಚ್ ಮಾಡ್ತಾ ಇರೋದ್ರಿಂದ ಕ್ಯಾನ್ವಾಸ್ ಕೂಡ ಕೊಟ್ಟಿಲ್ಲ. ಬಟ್ ಫಿನಿಶಿಂಗ್ ತುಂಬ ಚೆನ್ನಾಗಿ ಬಂದಿದೆ. ಯಾವಾಗಲೂ ಅಷ್ಟೇ, ಈಗ ಮೇನ್ ಬ್ಲೌಸ್ ಪೀಸ್ ಏನಿರುತ್ತೆ ಅದು ಸ್ವಲ್ಪ ರಫ್ ಆಗಿದ್ದರೆ ನಾವು ಕ್ಯಾನ್ವಾಸ್ ಕೊಡೋಂಥ ಅವಶ್ಯಕತೆ ಇಲ್ಲ. ಯಾವುದೇ ಶೇಪ್ ಇಟ್ಟರೂ ಕೂಡ ತುಂಬ ನೀಟಾಗಿ ಫಿನಿಶಿಂಗ್ ಬರುತ್ತೆ. ಈಗ ಇದು ಕೂಡ ಅಷ್ಟೇ, ತುಂಬ ಚೆನ್ನಾಗಿ ಫಿನಿಶಿಂಗ್ ಬಂದಿದೆ. ಬ್ಲೌಸ್ ಫಿನಿಶಿಂಗ್ ಆದಮೇಲೆ ನೀವೇ ನೋಡ್ಬೋದು. ಈಗ ಇಲ್ಲಿ ನಾನು ಏನು ಕಟ್ ಮಾಡಿದ್ದೀನೋ ಆ ಶೇಪನ್ನು ಸ್ಟಿಚ್ ಮಾಡ್ಕೋತಾ ಇದ್ದೀನಿ. ಮೇಲ್ಗಡೆ ನೆಕ್ ಹತ್ರ ಕಟ್ ಮಾಡಿರೋ ರೌಂಡ್ ಶೇಪ್ನ ನಾನು ಸ್ಟಿಚ್ ಮಾಡಿಲ್ಲ. ಇಲ್ಲಿ ಕೆಳಗಡೆ ಏನಿದು ಬೋಟ್ ನೆಕ್ ನಾನು ಡಿಸೈನ್ ಕಟ್ ಮಾಡಿದ್ದೀನಿ, ಈ ಆರ್ಚ್ ಡಿಸೈನ್ ಅದನ್ನು ಮಾತ್ರ ಸ್ಟಿಚ್ ಮಾಡಿಕೊಂಡು ಕಟ್ ಮಾಡಿಕೊಂಡು ಈಗ ಪೂರ್ತಿಯಾಗಿ ನ್ಯಾಚ್ ಹಾಕೋಬೇಕು. ರೌಂಡ್ ಶೇಪ್ ಹತ್ರ ಎಲ್ಲ ನಾವು ಫೋಲ್ಡಿಂಗ್ ಮಾಡಿದಾಗಲೂ ಕೂಡ ಫಿನಿಶಿಂಗ್ ನೀಟಾಗಿ ಬರಬೇಕು ಅಂದರೆ ಪೂರ್ತಿ ಎಲ್ಲ ಕಡೆನೂ ನ್ಯಾಚ್ ಹೊಡ್ಕೋಬೇಕು. ಈಗ ನಾನು ಪೂರ್ತಿಯಾಗಿ ನ್ಯಾಚ್ ಎಲ್ಲ ಹೊಡ್ಕೊಂಡೆ. ಈಗ ಇಲ್ಲಿ 2 ಕಡೆ ನೋಡಿ ಈ ಥರ ಶೇಪ್ ನಾನು ಕೊಟ್ಟಿದ್ನಲ್ವ, ಅದು ನೀಟಾಗಿ ಹೊರಗಡೆ ಬರಬೇಕು ಆ ತುದಿ. ಹಾಗಾಗಿ ಸ್ವಲ್ಪ ಸೂಜಿಯಿಂದ ಸಣ್ಣದಾಗಿ ಆ ತುದಿನ ನಾವು ಹೊರಗಡೆ ತೆಗೆದು ಈಗ ಕಿನಾರಿ ಸ್ಟಿಚ್ಚನ್ನು ಹಾಕೋಬೇಕು. ನಿಧಾನವಾಗಿ ಹಾಕಬೇಕು, ಆಗ ಶೇಪ್ ಚೆನ್ನಾಗಿ ಕುತ್ಕೊಳ್ಳುತ್ತೆ.
ನೆಕ್ ಶೇಪನ್ನು ಫಿನಿಶಿಂಗ್ ಮಾಡ್ಕೊಂಡ್ಮೇಲೆ ಹಾಗೆ ಲೈನಿಂಗನ್ನು ಕೂಡ ಅಟ್ಯಾಚ್ ಮಾಡ್ಕೊಂಡ್ಬಿಡಬೇಕು ಮತ್ತು ಎಕ್ಸ್ಟ್ರಾ ಇರುವಂಥ ಪೀಸನ್ನೆಲ್ಲ ಕಟ್ ಮಾಡ್ಕೋಬೇಕು. ಲೈನಿಂಗ್ ಎಲ್ಲ ಅಟ್ಯಾಚ್ ಮಾಡಿಕೊಂಡು ಎಕ್ಸ್ಟ್ರಾ ಇರೋ ಪೀಸ್ ಎಲ್ಲ ಕಟ್ ಮಾಡಿಕೊಂಡು ಫಿನಿಶಿಂಗ್ ಮಾಡ್ಕೊಂಡಿದ್ದೀನಿ. ಈಗ ಇದಕ್ಕೆ ಪ್ಯಾಚ್ ಪೀಸನ್ನು ಅಟ್ಯಾಚ್ ಮಾಡಬೇಕು, ಅದನ್ನು ರೆಡಿ ಮಾಡ್ಕೋಬೇಕು. ಈಗ ನಾವೇನು ಇದಕ್ಕೆ ಪ್ಯಾಚ್ ವರ್ಕ್ಗೆ ಅಂತೇಳಿ ಪೀಸ್ ಕಟ್ ಮಾಡ್ಕೊಂಡಿದ್ದೀವಲ್ಲ, ಅದನ್ನು ನಾನೀಗ ಮಧ್ಯಕ್ಕೆ ಕರೆಕ್ಟಾಗಿ ಫೋಲ್ಡ್ ಮಾಡ್ಕೊಂಡು ಕಟ್ ಮಾಡ್ಕೋತಾ ಇದ್ದೀನಿ. ಎಕ್ಸ್ಟ್ರಾ ಇರೋ ಈ ಥರ ದಾರಗಳನ್ನೆಲ್ಲ ಕಟ್ ಮಾಡಿ ನೀಟಾಗಿ ಲೆವೆಲ್ ಮಾಡ್ಕೋಬೇಕು. ಮತ್ತು ಈ ಥರ ಪೀಸ್ಗಳಲ್ಲಿ ಇನ್ನೊಂದೇನೆಂದರೆ ನೋಡಿ, ಈ ರೀತಿ ನಾವು ಫಿಲ್ಟ್ ಕೊಟ್ಟು ನೋಡಬೇಕು. ಕೆಲವೊಂದು ಸ್ಯಾರಿಗಳಲ್ಲಿ ಲೆಂತಲ್ಲಿ ಫಿಲ್ಟ್ ಕೊಟ್ಟರೆ ನೀಟಾಗಿ ಕೂತ್ಕೊಳ್ಳುತ್ತೆ. ಕೆಲವೊಂದು ಸ್ಯಾರಿ ಪೀಸ್ಗಳಲ್ಲಿ ವಿಡ್ತಲ್ಲಿ ಅಂದರೆ ಅಗಲದ ಕಡೆ ನಾವು ಫಿಲ್ಟ್ ಕೊಟ್ಟಾಗ ಅದು ಚೆನ್ನಾಗಿ ಕೂತ್ಕೊಳ್ಳುತ್ತೆ. ಅದನ್ನೊಂದು ಸಲ ಚೆಕ್ ಮಾಡಿಕೊಂಡು ನಾವು ಆ ಕಡೆಗೆ ಫಿಲ್ಟ್ ಕೊಡೋದ್ರಿಂದ ನಾವು ಐರನ್ ಮಾಡೋದೇ ಬೇಡ, ಅದು ನೀಟಾಗಿ ಒಂದ್ರ ಮೇಲೆ ಒಂದು, ಒಂದ್ರ ಪಕ್ಕದಲ್ಲಿ ಒಂದು ತುಂಬ ಚೆನ್ನಾಗಿ ಫಿಲ್ಟ್ಗಳು ಕೂತ್ಕೊಳ್ಳುತ್ತೆ. ನಾನೀಗ ಅದನ್ನೇ ಚೆಕ್ ಮಾಡಿದ್ದು. ನಾನಿಲ್ಲಿ ಯಾವ ರೀತಿ ಈ ಫಿಲ್ಟನ್ನು ಫೋಲ್ಡಿಂಗ್ ಮಾಡಿ ಸ್ಟಿಚ್ ಆಗ್ತಾಯಿದ್ದೀನಿ, ನೀವು ಅದನ್ನು ಗಮನಿಸ್ಕೊಳ್ಳಿ. ನಾನು ಅರ್ಧ ಇಂಚಿಗೆ ಒಂದೊಂದು ಫಿಲ್ಟ್ ಕೊಡ್ತಾಯಿದ್ದೀನಿ, ಆದರೆ ಒಳಗಡೆ ಸ್ವಲ್ಪ ಜಾಸ್ತಿನೇ ಫೋಲ್ಡ್ ಮಾಡ್ತಾಯಿದ್ದೀನಿ. ಮಿನಿಮಮ್ ನಾನು ಬ್ಯಾಕ್ ಡೀಪ್ ಲೆಂತು 4 ಇಂಚ್ ಅಷ್ಟೇ ಬಿಟ್ಟಿರೋದು. ಈ ಪ್ಯಾಚ್ ವರ್ಕ್ ಪೀಸ್ನ ಸೀರೆನಲ್ಲಿ ಕಟ್ ಮಾಡ್ಕೊಂಡಿರೋದ್ರಿಂದ ಆಬ್ವಿಯಸ್ಲಿ ಸೀರೆ ಲೆಂತ್ ಜಾಸ್ತಿನೇ ಇರುತ್ತೆ ಅಲ್ವಾ, ಹಾಗಾಗಿ ಫೋಲ್ಡಿಂಗ್ ಸ್ವಲ್ಪ ಜಾಸ್ತಿ ಮಾಡ್ತಾ ಇದ್ದೀನಿ. ಆದರೆ ಸ್ಟಿಚಿಂಗು ಕೂಡ ಅಷ್ಟೇ, ನಾನು ಒಳಗಡೆ ಏನು ಫೋಲ್ಡ್ ಮಾಡಿರ್ತೇನಲ್ವ ಅದ್ರ ಮೇಲೆ ಸ್ಟಿಚ್ ಹಾಕ್ತಾ ಇರೋದು. ಈ ಫೋಲ್ಡಿಂಗ್ ಮೇಲೆ ಯಾವುದೇ ರೀತಿ ಸ್ಟಿಚಿಂಗ್ ಕಾಣಿಸ್ತಾ ಇಲ್ಲ. ಈ ಥರ ನಾವು ಸ್ಟಿಚ್ ಹಾಕೋದ್ರಿಂದ ಐರನ್ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ, ನೆರಿಗೆಗಳು ತುಂಬ ನೀಟಾಗಿ ಕೂತ್ಕೊಳ್ಳುತ್ತೆ. ಈ ಥರ ನೀವು ಬೇಕಾದರೆ ಟ್ರೈ ಮಾಡಿ. ಎರಡೂ ಪೀಸ್ಗೂ ಇದೇ ಥರನೇ ಫಿಲ್ಟ್ ಎಲ್ಲ ಕೊಟ್ಟು ಸ್ಟಿಚ್ ಮಾಡಿ ರೆಡಿ ಮಾಡಿ ಇಟ್ಕೋಬೇಕು. ಆಮೇಲೆ ನೋಡಿ, ಇದೆರಡನ್ನೂ ಕೂಡ ಈ ರೀತಿ ಕ್ರಾಸಾಗಿ ಜಾಯಿನ್ ಮಾಡಬೇಕು. ಆಗ ನಮಗೆ ಈ ಡಿಸೈನ್ ಬಂದು ವಿ ಶೇಪಲ್ಲಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದನ್ನು ಬೇಕಾದರೆ ಹಾಗೆ ಸ್ಟ್ರೈಟಾಗೂ ಕೂಡ ಕೊಡ್ಬೋದು. ಅಂದರೆ ನೀವು ಒಂದು ಡಿಸೈನ್ ಮೆಥಡನ್ನು ತಿಳ್ಕೊಂಡು ಅದನ್ನು ಯಾವ ರೀತಿ ಬೇಕಾದರೂ ಚೇಂಜ್ ಮಾಡಿ ನೀವು ಸ್ಟಿಚ್ ಮಾಡ್ಕೋಬೋದು. ಯಾವುದೇ ರೀತಿ ಟ್ರೈ ಮಾಡಿದ್ರೂ ಕೂಡ ಅದೊಂದು ಹೊಸ ಡಿಸೈನ್ ಆಗುತ್ತೆ. ಈಗ ಇಲ್ಲಿ ನೋಡಿದ್ರಲ್ವ, ಕ್ರಾಸಾಗಿ ಲೈನ್ ಹಾಕ್ಕೊಂಡು ಸ್ಟಿಚ್ ಹಾಕೋಬೇಕು. ಈಗ ನಮಗಿದು ಈ ರೀತಿ ವಿ ಶೇಪ್ ಥರ ಡಿಸೈನ್ ಕಾಣಿಸುತ್ತೆ. ಮತ್ತು ಫಿಲ್ಟ್ಗಳು ಕೂಡ ನೋಡ್ಬೋದು. ನಾನಿಲ್ಲಿ ಯಾವುದೇ ರೀತಿ ಐರನ್ ಕೂಡ ಮಾಡಿಲ್ಲ, ತುಂಬ ನೀಟಾಗಿ ಕಾಣಿಸ್ತಾ ಇದೆ ನೋಡಿ. ನಾನು ಈ ಪೀಸು ಇದಕ್ಕೇನೆ ಆಗಲೇ ಎತ್ತಿಟ್ಕೋಬೇಕು ಅಂತ ಹೇಳಿದ್ದು. ಈಗ ನಮಗೆ ಈ ಪ್ಯಾಚ್ ಪೀಸ್ನ ಅಟ್ಯಾಚ್ ಮಾಡ್ಕೊಳ್ಳೋದಕ್ಕೆ ಮೆಜರ್ಮೆಂಟ್ ಬೇಕು. ಅದಕ್ಕೋಸ್ಕರ ನಾವು ಈ ಡಿಸೈನ್ನ ಕಟ್ ಮಾಡಿರ್ತೀವಲ್ಲ, ಆ ಪೀಸ್ನ ಇಟ್ಕೊಂಡು ಲೈನ್ ಹಾಕೋಬೇಕು ಆ ಕಡೆ ಈ ಕಡೆ. 1 ಅಥವಾ 2 ಪಾಯಿಂಟಷ್ಟು ಆ ಕಡೆ ಈ ಕಡೆ ಆದರೆ ಏನು ಪ್ರಾಬ್ಲಮ್ ಆಗೋದಿಲ್ಲ. ಆದರೆ ತೀರಾ 1/4 ಇಂಚು ಅದಕ್ಕಿಂತ ಜಾಸ್ತಿ ಸ್ವಲ್ಪ ವೇರಿಯೇಷನ್ ಆದರೂ ಕೂಡ ಬ್ಲೌಸ್ ಫಿಟ್ಟಿಂಗ್ ಹಾಳಾಗೋಗ್ಬಿಡುತ್ತೆ. ಹಾಗಾಗಿ ಆ ಪೀಸ್ನ ಎತ್ತಿಟ್ಕೊಂಡು ಅದ್ರ ಮೇಲೆ ಒಂದು ಸಿಂಪಲ್ಲಾಗಿ ಸ್ಟಿಚ್ ಹಾಕೋಬೇಕು. ಆಮೇಲೆ ಇದಕ್ಕೂ ಕೂಡ ಲೈನಿಂಗನ್ನು ಅಟ್ಯಾಚ್ ಮಾಡಬೇಕು. ನಾನಿಲ್ಲಿ ಲೈನಿಂಗ್ ಅಟ್ಯಾಚ್ ಮಾಡುವಾಗ ಸಣ್ಣದಾಗಿ ಅದಕ್ಕೆ ಪೈಪಿಂಗ್ ಥರ ಕೂಡ ಕೊಟ್ಟಿದ್ದೀನಿ, ನೀವು ಅದನ್ನು ಗಮನಿಸಿ. ನಾವು ರೆಡಿ ಮಾಡ್ಕೊಂಡಿರೋಂಥ ಪ್ಯಾಚ್ ಪೀಸ್ಗೆ ಲೈನಿಂಗ್ನ ಅಟ್ಯಾಚ್ ಮಾಡ್ತಾ ಇದ್ದೀನಿ. ಮೊದಲು ಮೇಲ್ಗಡೆನೇ ಒಂದು ಸ್ಟಿಚ್ ಹಾಕೋತಾ ಇದ್ದೀನಿ. ಇದನ್ನು ನೀಟಾಗಿ ಸ್ಟಿಚ್ ಹಾಕ್ಕೊಂಡು ಫೋಲ್ಡಿಂಗ್ ಮಾಡುವಾಗ ಒಳಗಡೆ ಕಚ್ಚಾ ಬಟ್ಟೆ ಏನಿರುತ್ತಲ್ವ ಅದನ್ನು ಸ್ವಲ್ಪ ಮೇಲಕ್ಕೆತ್ತಿ ಅದ್ರ ಮೇಲೆ ಲೈನಿಂಗನ್ನು ಕವರ್ ಮಾಡ್ಕೊಳ್ಳಿ. ಆಗ ಸಣ್ಣದಾಗಿ ಚೆನ್ನಾಗಿ ಪೈಪಿಂಗ್ ಬರುತ್ತೆ. ಇದನ್ನು ಎಲ್ಲ ರೀತಿ ನೆಕ್ ಶೇಪ್ಗೂ ಟ್ರೈ ಮಾಡೋದಕ್ಕಾಗಲ್ಲ. ಈ ಥರ ಸ್ವಲ್ಪ ಸ್ಟ್ರೈಟಾಗಿ ಹಿಂಗೆ ಬಂದಿರೋಂಥ ನೆಕ್ ಡಿಸೈನ್ಗಳಿಗೆ ಟ್ರೈ ಮಾಡ್ಬೋದು. ಅಥವಾ ಸ್ಟ್ರೈಟಾಗಿ ಸ್ಕ್ವಯರ್ ನೆಕ್ ಆಗಲಿ, ವಿ ಶೇಪ್ ನೆಕ್ ಆಗಲಿ, ಅಂಥದಕ್ಕೆಲ್ಲ ನಾವು ಲೈನಿಂಗ್ ಪೀಸನ್ನು ಟರ್ನ್ ಮಾಡುವಾಗ ಕಚ್ಚಾ ಬಟ್ಟೆನ ಸೇರಿಸ್ಕೊಂಡು ಸ್ವಲ್ಪ ಅದನ್ನು ರೌಂಡ್ ಥರ ಮಾಡಿಕೊಂಡು ಸ್ಟಿಚ್ ಹಾಕ್ಕೊಂಡ್ರೆ ಸಣ್ಣದಾಗಿ ಪೈಪಿಂಗ್ ಬರುತ್ತೆ. ನೋಡಿ ಈಗ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಇದಕ್ಕೆ ನಾನೇನು ಸಪ್ರೇಟಾಗಿ ಪೈಪಿಂಗ್ ಎಲ್ಲ ಕೊಟ್ಟಿಲ್ಲ, ಲೈನಿಂಗಲ್ಲೇ ತಿರುಗಿಸ್ಕೊಳ್ಳುವಾಗ ಪೈಪಿಂಗ್ ಥರ ಅದನ್ನು ಸ್ಟಿಚ್ ಮಾಡಿರೋದು. ಈಗ ನಾವು ಆ ಕಡೆ ಈ ಕಡೆ ಏನು ಮಾರ್ಕ್ ಮಾಡ್ಕೊಂಡಿರ್ತೀವಲ್ಲ
ನಾವು ರೆಡಿ ಮಾಡ್ಕೊಂಡಿರೋಂಥ ಬ್ಯಾಕ್ ಪೀಸನ್ನು ಇಟ್ಟು ಅದರ ಮೇಲೆ ಸ್ಟಿಚ್ ಹಾಕೋಬೇಕು, ಡಬಲ್ ಸ್ಟಿಚ್ನ ಹಾಕಬೇಕು. ಮತ್ತು ಇದಕ್ಕೆ ನೀವು ಯಾವುದೇ ಥರ ಲೇಸ್ನ ಬೇಕಾದ್ರೂ ಅಟ್ಯಾಚ್ ಮಾಡ್ಬೋದು. ನಾರ್ಮಲಾಗಿ ಮ್ಯಾಚಿಂಗ್ ಕಲರ್ ಅಥವಾ ಕಾಂಟ್ರಾಸ್ಟ್ ಕಲರ್ದು ಕೂಡ ಲೇಸ್ ಅಟ್ಯಾಚ್ ಮಾಡ್ಬೋದು. ನಾನು ಈ ಬ್ಲೌಸ್ಗೆ ಸ್ಟೋನ್ ಲೇಸನ್ನು ಹಾಕಿದ್ದೀನಿ. ಈಗಿಲ್ಲಿ ಕೆಳಗಡೆ ನಾವು ಬ್ಯಾಕ್ ಪೀಸ್ ಏನು ನಾವು ರೆಡಿ ಮಾಡ್ಕೊಂಡಿದ್ವಲ್ಲ ಆ ಲೆಂತ್ಗೆ ಈ ನಾವು ಪ್ಯಾಚ್ ಕೊಟ್ಟಿರೋಂಥ ಡಿಸೈನ್ನು ಕೂಡ ಕರೆಕ್ಟಾಗಿ ಸ್ಕೇಲಿಂದ ಲೈನ್ ಹಾಕ್ಕೊಂಡು ಕಟ್ ಮಾಡ್ಕೋಬೇಕು. ಕಟ್ ಮಾಡೋದಕ್ಕಿಂತ ಮೊದಲು ಈ ರೀತಿ ಒಂದು ಸ್ಟಿಚ್ ಹಾಕ್ಕೊಳ್ಳಿ. ಆಮೇಲೆ ಅದನ್ನು ಕಟ್ ಮಾಡಿ ಅದಕ್ಕೆ ಫೋಲ್ಡಿಂಗಿಗೆ ಪೀಸ್ ಕೊಟ್ಟು ಆಮೇಲೆ ಫೋಲ್ಡ್ ಮಾಡಿದ್ರೆ ಈಗ ಬ್ಯಾಕ್ ಡಿಸೈನ್ ಕಂಪ್ಲೀಟಾಗಿ ಫಿನಿಶಿಂಗ್ ಆಗಿರುತ್ತೆ. ಈ ಥರ ಒಳಗಡೆ ಆ ಕಚ್ಚಾ ಬಟ್ಟೆ ಕಟ್ ಮಾಡುವಾಗ ಸ್ವಲ್ಪ ನಿಧಾನವಾಗಿ ಹುಷಾರಾಗಿ ಕಟ್ ಮಾಡಿ, ಯಾಕಂದರೆ ಮೇನ್ ಅದು ಬ್ಲೌಸ್ ಪೀಸ್ ಕಟ್ಟಾಗೋ ಚಾನ್ಸಸ್ ಇರುತ್ತೆ. ಈಗ ನೋಡಿ ನಾನು ಇದಕ್ಕೆ ಪಟ್ಟಿನ ಕೊಟ್ಟು ಫೋಲ್ಡ್ ಮಾಡ್ತಾ ಇದ್ದೀನಿ. ಈಗ ಇದು ಬ್ಯಾಕ್ ಪಾರ್ಟ್ ಕಂಪ್ಲೀಟಾಗಿ ರೆಡಿ ಆಯಿತು. ಇನ್ನು ಇದಕ್ಕೆ ನಾನು ಫ್ರಂಟು ಮತ್ತು ಸ್ಲೀವ್ ಎಲ್ಲ ಅಟ್ಯಾಚ್ ಮಾಡಿ ಆಮೇಲೆ ನಿಮಗೆ ಈ ಬ್ಲೌಸ್ ಕಂಪ್ಲೀಟಾಗಿ ಹೇಗಿದೆ ಅಂತ ತೋರಿಸ್ತೀನಿ. ಮತ್ತು ಇಲ್ಲಿ ಸ್ಲೀವಲ್ಲೂ ಕೂಡ ನಾನೊಂದು ಚೇಂಜಸ್ ಮಾಡಿಕೊಂಡೆ. ಏನಂದರೆ ಈಗ ನಾವು ಬ್ಯಾಕಲ್ಲಿ ಈ ಥರ ಡಿಸೈನ್ ಇಟ್ಟಿರೋದ್ರಿಂದ ಬಾರ್ಡ್ರ್ ಉಳಿಯುತ್ತೆ, ನಮಗೆ ಬ್ಯಾಕ್ ಸೈಡಲ್ಲಿ ಬರುವಂಥ ಬಾರ್ಡ್ರ್ ಉಳಿಯುತ್ತೆ. ಹಾಗಾಗಿ ಸ್ಲೀವ್ಗೆ ಈ ಬಾರ್ಡರ್ನ ಅಟ್ಯಾಚ್ ಮಾಡಿ ಪೂರ್ತಿಯಾಗಿ ಪಿಂಕ್ ಕಲರಲ್ಲಿ ಸ್ಲೀವ್ ಬರೋ ಥರ ಮಾಡೋಣ ಅಂತ ಅಂದ್ಕೊಂಡೆ. ಒಂದು ರೀತಿ ಅದು ಡಬಲ್ ಕಲರ್ ಆಗಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು, ಯಾಕಂದರೆ ಈ ಪರ್ಪಲ್ ಕಲರ್ ಒಂದು ಸ್ವಲ್ಪ ಗ್ಯಾಪ್ ಕಾಣಿಸ್ತಾ ಇತ್ತು. ಈಗ ಕಂಪ್ಲೀಟಾಗಿ ಎರಡೂ ಬಾರ್ಡ್ರನ್ನ ಅಟ್ಯಾಚ್ ಮಾಡಿ ಸ್ಲೀವ್ ಪೂರ್ತಿ ಪಿಂಕ್ ಕಲರ್ ಬರೋ ಥರ ಸ್ಟಿಚ್ ಮಾಡಿದ್ರಿಂದ ಆ ಬ್ಲೌಸು ತುಂಬಾ ಲುಕ್ಕಾಗಿ ಕಾಣಿಸ್ತಾ ಇತ್ತು. ನೋಡಿ ಈ ಥರ ಬಾರ್ಡರ್ನ ಅಟ್ಯಾಚ್ ಮಾಡಿ ಸ್ಲೀವ್ ಪೂರ್ತಿ ಪಿಂಕ್ ಕಲರ್ ಕಾಣಿಸೋ ಥರನೇ ಸ್ಟಿಚ್ ಮಾಡಿದ್ದೀನಿ. ಈಗ ಬನ್ನಿ ಇನ್ನೊಂದು ಬ್ಲೌಸ್ಗೆ ಸ್ಲೀವಲ್ಲಿ ಸ್ವಲ್ಪ ನಾನು ಈ ಲೇಸ್ನ ಈ ಥರ ಅಟ್ಯಾಚ್ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಹೇಳಬೇಕು ಅಂದರೆ. ಕೆಲವು ಸಲ ಕಸ್ಟಮರ್ ಅವರೇ ಯಾವುದಾದ್ರೂ ಡಿಸೈನ್ ಹೇಳಿದ್ರೆ ನಮಗೆ ಟೆನ್ಷನ್ ಇರೋದಿಲ್ಲ. ನಮ್ಮನ್ನೇ ನೀವೇ ಯಾವುದಾದ್ರೂ ಡಿಸೈನ್ ಮಾಡಿಬಿಡಿ ಅಂತ ಹೇಳಿದಾಗ ತುಂಬ ಟೆನ್ಷನ್ ಆಗುತ್ತೆ. ಯಾಕಂದರೆ ಯಾವ ಥರ ಸ್ಟಿಚ್ ಮಾಡೋದು, ನಾವು ಮಾಡೋದು ಅವ್ರಿಗೆ ಇಷ್ಟ ಆಗುತ್ತೋ ಇಲ್ಲವೋ ಅಂತ ನಮಗೊಂದು ರೀತಿ ಕನ್ಫ್ಯೂಷನ್ ಕೂಡ ಆಗ್ತಾ ಇರುತ್ತೆ. ಹಾಗೆ ಎಷ್ಟು ಅಂತ ಡಿಸೈನ್ ನಾವು ಯೋಚನೆ ಮಾಡೋದು. ಹಾಗಾಗಿ ಇದು ಸಣ್ಣ ಲೇಸ್ ಸಿಕ್ತು ನನಗೆ. ಪೈಪಿಂಗ್ ಕೂಡ ಥ್ರೆಡ್ ಪೈಪಿಂಗು ಸುಮಾರು ಬ್ಲೌಸ್ಗೆಲ್ಲ ಮಾಡ್ತಾನೆ ಇರ್ತೀನಿ. ಹಾಗಾಗಿ ಇದನ್ನು ಒಂದು ಸಲ ಟ್ರೈ ಮಾಡೋಣ ಅಂಥೇಳಿ ಮಾಡ್ತಾಯಿದ್ದೀನಿ. ಮೊದಲು ಸ್ಲೀವೆಲ್ಲ ನಾರ್ಮಲ್ ಮೆಜರ್ಮೆಂಟ್ಗೆ ಕಟ್ಟಿಂಗೆಲ್ಲ ಮಾಡ್ಕೊಂಡಿದ್ದೆ. ಅದ್ರ ಮೇಲೆ ಆ ಲೇಸ್ನ ಇಟ್ಟು ಫಸ್ಟು ಸ್ಟಿಚ್ ಹಾಕ್ಕೊಂಡ್ಬಿಟ್ಟು ಆಮೇಲೆ ಮೇಯ್ನ್ ಪೀಸನ್ನು ಅದ್ರ ಮೇಲೆ ಇಟ್ಕೊಂಡು ಈ ಥರ ಸ್ಟಿಚ್ ಹಾಕಿ ಕಿನಾರಿ ಹಾಕಿ ಟರ್ನ್ ಮಾಡ್ಕೊಂಡಿದ್ದೀನಿ. ನೋಡಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಆದರೆ ಈ ಥರ ಡಿಸೈನ್ನ ಮೆಗಾ ಸ್ಲೀವ್ಗೆ ಮಾತ್ರ ಟ್ರೈ ಮಾಡಿ, ಉದ್ದ ಸ್ಲೀವ್ಗೆ ಟ್ರೈ ಮಾಡೋಕ್ಕೆ ಹೋಗ್ಬಿಡಿ. ಯಾಕಂದರೆ ಈ ಲೇಸ್ಗಳೇನಾಗುತ್ತೆ ಚುಚ್ಚುತ್ತೆ, ಅಷ್ಟೊಂದು ಕಂಫರ್ಟಬಲ್ ಆಗಿರೋದಿಲ್ಲ. ಮೆಗಾ ಸ್ಲೀವ್ಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಮತ್ತು ಚಿಕ್ಕ ಮಕ್ಕಳಿಗೆ ನೀವು ಲಂಗ ಬ್ಲೌಸೆಲ್ಲ ಸ್ಟಿಚ್ ಮಾಡಿ ಬಫ್ ಸ್ಲೀವ್ ಎಲ್ಲ ಇಟ್ಟರೆ ಅದಕ್ಕೂ ಕೂಡ ಇದೇ ಥರ ಕೊಡ್ಬೋದು, ತುಂಬ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ಸ್ಟಿಚ್
ಮಾಡಾದ್ಮೇಲೆ ನನಗೂ ತುಂಬ ಇಷ್ಟ ಆಯಿತು. ಯಾಕಂದರೆ ಒಂದು ರೀತಿ ಡೀಸೆಂಟಾಗಿ ಸಿಂಪಲ್ಲಾಗಿ ತುಂಬ ಲುಕ್ಕಾಗಿ ಕಾಣಿಸ್ತಾ ಇತ್ತು. ಯೂಶಲಾಗಿ ಥ್ರೆಡ್ ಪೈಪಿಂಗ್ ಕೊಡ್ತಾನೆ ಇರ್ತೀವಿ, ಆದರೆ ಈ ಥರ ಲೇಸನ್ನು ಅಟ್ಯಾಚ್ ಮಾಡೋದು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಫೈನಲ್ ಆಗಿ ಈ ಸ್ಲೀವ್ ಡಿಸೈನ್ ಈ ರೀತಿ ಬಂದಿದೆ. ನಾನು ಈ ಬ್ಲೌಸ್ಗೆ ಬ್ಯಾಕಲ್ಲೂ ಕೂಡ ಈ ಒಂದು ಲೇಸ್ನ ಈ ಥರ ಟ್ರೈ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ನೆಕ್ಗೆ ಥ್ರೆಡ್ ಪೈಪಿಂಗನ್ನು ಕೊಟ್ಟು ಕೆಳಗಡೆ ಬಾರ್ಡರ್ನ ರೌಂಡ್ ಶೇಪಲ್ಲಿ ಅಟ್ಯಾಚ್ ಮಾಡಿ ಅದಕ್ಕೆ ನೋಡಿ ಈ ಥರ ಇದೇ ಸಣ್ಣ ಲೇಸನ್ನು ಕೊಟ್ಟು ಕವರ್ ಮಾಡಿದ್ದೀನಿ. ಒಂದು ರೀತಿ ಸಿಂಪಲ್ಲಾಗಿ ಚೆನ್ನಾಗಿ ಕಾಣಿಸ್ತಾ ಇತ್ತು. ನೆಕ್ಗೆ ಮತ್ತು ಸ್ಲೀವ್ಗೆ ಸ್ಟೋನ್ ಲೇಸನ್ನು ಕೊಟ್ಟಿದ್ದೀನಿ. ಮಧ್ಯದಲ್ಲಿ ಈ ರೀತಿ ಬಟನ್ಸನ್ನು ಇಟ್ಟಿದ್ದೀನಿ. ನನಗೆ ಇಲ್ಲಿ ಇನ್ನು ಏನಾದರೂ ಸ್ಟೋನ್ ಬಟನ್ಗಳು ಆ ಥರ ಇಡಬೇಕು ಅಂತ ಅಂದ್ಕೊಂಡೆ, ಬಟ್ ಇಲ್ಲ, ಅದು ಯಾವುದು ಕೂಡ ಸಿಗಲಿಲ್ಲ. ಈ ದೀಪಾವಳಿಗೆ ಸ್ಟಿಚ್ ಮಾಡಿರೋಂಥ ಈ 2 ಡಿಸೈನರ್ ಬ್ಲೌಸ್ ಹೇಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ.